ಏಪ್ರಿಲ್ 8, 2026 ಬುಧವಾರದ ರಾಶಿ ಫಲಗಳಿಗೆ ಸ್ವಾಗತ. ಬುಧವಾರ ಎಂದು ಚೈತ್ರ ಮಾಸದ ಕೃಷ್ಣ ಪಕ್ಷ ಸಪ್ತಮಿ. ಚಂದ್ರನು ಧನು ರಾಶಿಯಲ್ಲಿದ್ದು ಗುರುವಿನ ಪೂರ್ಣ ದೃಷ್ಟಿಯಿಂದ ಗಜಕೇಸರಿ ಯೋಗ ಉಂಟಾಗಿದೆ. ಇದು ಬುದ್ಧಿ, ಯಶಸ್ಸು ಮತ್ತು ಶುಭ ಫಲಗಳನ್ನು ಹೆಚ್ಚಿಸುವ ದಿನ. ವಿನಾಯಕನ ಕೃಪೆಯಿಂದ ಕೆಲವು ರಾಶಿಗಳಿಗೆ ವಿಶೇಷ ಲಾಭ ಇದೆ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಶುಭ ದಿನ. ಮೇಷರಾಶಿಯವರಿಗೆ ದೀರ್ಘಾವಧಿಯ ಹೂಡಿಕೆಗಳು ಲಾಭ ನೀಡುತ್ತವೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ. ಹೊಸ ಆದಾಯ ಮಾರ್ಗಗಳು ತೆರೆಯುವ ಸಾಧ್ಯತೆ. ಆರೋಗ್ಯ ಉತ್ತಮ. ಮುಂದಿನ ರಾಶಿ ವೃಷಭ. ಸ್ವಲ್ಪ ಕಷ್ಟಕರ ದಿನ. ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗಬಹುದು. ಪ್ರೇಮ ವಿಷಯಗಳಲ್ಲಿ ಬೇಸರ. ತಾಳ್ಮೆಯಿಂದ ವರ್ತಿಸಿ. ವ್ಯಾಪಾರದಲ್ಲಿ ಸಣ್ಣ ಚರ್ಚೆಗಳು ಲಾಭಕ್ಕೆ ಕಾರಣವಾಗಬಹುದು. ಮಿಥುನ ರಾಶಿ. ಅತ್ಯುತ್ತಮ ದಿನ. ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿ ಇದೆ. ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ. ಹಣಕಾಸು ಸ್ಥಿರ. ಕುಟುಂಬದಲ್ಲಿ ಸಂತೋಷ. ಪ್ರಯಾಣ ಮತ್ತು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ಕರ್ಕಾಟಕ ರಾಶಿ. ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಸಣ್ಣ ಹೂಡಿಕೆಗಳಿಂದ ಲಾಭ. ಮೇಲಾಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸುತ್ತದೆ. ಪ್ರಮೋಷನ್ ಅಥವಾ ಗುರುತಿಸುವಿಕೆ ಸಿಗಬಹುದು. ಪ್ರಯಾಣ ಯೋಚನೆ ಇರಬಹುದು. ಸಿಂಹರಾಶಿ. ಚಂದ್ರನ ಆಶೀರ್ವಾದದಿಂದ ಉತ್ತಮ ದಿನ. ಕಠಿಣ ಪರಿಶ್ರಮದ ಫಲ ಸಿಗುತ್ತದೆ. ವಿಶ್ವಾಸ ಹೆಚ್ಚಾಗುತ್ತದೆ. ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಿಗಬಹುದು. ಪೋಷಕರ ಆರೋಗ್ಯ ಸುಧಾರಿಸುತ್ತದೆ. ಕನ್ಯಾ ರಾಶಿ. ಪರಿಸ್ಥಿತಿಗಳು ಸುಧಾರಿಸುತ್ತವೆ. ಧಾರ್ಮಿಕ ಸ್ಥಳಕ್ಕೆ ಭೇಟಿ ಅಥವಾ ದಾನ ಮಾಡುವ ಸಾಧ್ಯತೆ. ವಿದೇಶ ಪ್ರಯಾಣ ಅಥವಾ ಶಿಕ್ಷಣ ಸಂಬಂಧಿ ಅವಕಾಶಗಳು ಅವಿವಾಹಿತರಿಗೆ ಉತ್ತಮ ಸಂಬಂಧ ನೀಡುತ್ತವೆ. ತುಲಾ ರಾಶಿ. ಸ್ವಲ್ಪ ನಿರಾಸಕ್ತಿ ಮತ್ತು ಮಂದತೆ ಕಾಣಬಹುದು. ಕೆಲಸಗಳು ನಿಧಾನವಾಗುತ್ತವೆ. ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬೇರ್ಪಡಿಸಿ. ಪ್ರೇಮಿಗಳು ಜಾಗ್ರತೆ ವಹಿಸಿ. ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ. ವೃಶ್ಚಿಕ ರಾಶಿ. ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹೊಸ ವ್ಯಾಪಾರ ಅಥವಾ ಪಾಲ್ದಾರಿಕಾ ಯೋಜನೆಗಳು. ದೀರ್ಘ ಪ್ರಯಾಣದ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಧನುರಾಶಿ. ಕೆಲಸದಲ್ಲಿ ಅತ್ಯುತ್ತಮ ಪ್ರದರ್ಶನ. ಮೇಲಾಧಿಕಾರಿಗಳು ಬೆಂಬಲ ನೀಡುತ್ತಾರೆ. ಹೊಸ ಜವಾಬ್ದಾರಿಗಳು ಬರುತ್ತವೆ. ಆರೋಗ್ಯ ಸುಧಾರಣೆ ಇದೆ. ಪ್ರೋತ್ಸಾಹಗಳು ಸಿಗುತ್ತವೆ. ಸಹೋದರರೊಂದಿಗೆ ವ್ಯಾಜ್ಯಗಳು ತೀರಬಹುದು. ಮಕರ ರಾಶಿ. ಮಕ್ಕಳ ಶಿಕ್ಷಣಕ್ಕೆ ಸಮಯ ಹೆಚ್ಚಾಗುತ್ತದೆ. ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿ ಯೋಜನೆ. ಅವಿವಾಹಿತರಿಗೆ ಉತ್ತಮ ಸಂಗಾತಿ ಸಿಗುವ ಸಾಧ್ಯತೆ. ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು. ಕುಂಭರಾಶಿ. ಸ್ವಲ್ಪ ಅಸಮಾಧಾನ ಮತ್ತು ಜವಾಬ್ದಾರಿಗಳಲ್ಲಿ ಕಷ್ಟ. ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ. ದಾಖಲೆಗಳನ್ನು ಚೆನ್ನಾಗಿ ಓದಿ. ಮನೆ ಅಭಿವೃದ್ಧಿ ಯೋಜನೆಗಳು ಸ್ವಲ್ಪ ತಡೆ ಹಿಡಿಯಿರಿ. ಕೊನೆಯದಾಗಿ ಮೀನರಾಶಿ. ಕೆಲಸದಲ್ಲಿ ಬಿಡುವಿಲ್ಲದ ದಿನ. ನೆಟ್ವರ್ಕ್ ಹೆಚ್ಚಾಗಿ ದೊಡ್ಡ ಆರ್ಡರ್ ಅಥವಾ ಹೂಡಿಕೆ ಸಿಗುವ ಸಾಧ್ಯತೆ. ಹೊಸ ನಾವೀನ್ಯತೆಗಳನ್ನು ಯಶಸ್ವಿಯಾಗಿ ಮಾಡುತ್ತೀರಿ. ದಾಂಪತ್ಯದಲ್ಲಿ ಭಾವನಾತ್ಮಕ ಬಂಧನ ಬಲವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.